ಲೋಕಸಭಾ ವಿಧಾನಸಭಾ ಸ್ಥಾನಗಳು ಕಮ್ಮಿ ಆಗೋದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸಬೇಕಾಗ್ತದೆ. ಎಷ್ಟು ಸೀಟ್ ಬರುತ್ತೆ, ಎಷ್ಟು ಸೀಟ್ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದ ಆರ್ಥಿಕ ಕ್ರೋಢೀಕರಣ ಏನಾಗ್ತದೆ, ತೆರಿಗೆ, ಆ ತೆರಿಗೆಗಳು ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗ್ತದೆ. ಸೀಟ್ ಒಂದೇ ಅಲ್ಲ, ಸೀಟ್ 28 ಜನ ಇದ್ರು ಅಷ್ಟೇನೇನೆ, 224 ಜನ ಇದ್ರು ಅಷ್ಟೇನೇನೆ, ಯಾರು ಎಷ್ಟಾಗ್ತಾರೆ ಅಂತಕ್ಕಂಥದ್ದಲ್ಲ. ನಮ್ಮ ರಾಜ್ಯದ ತೆರಿಗೆದಾರರ ಹಣ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು. ನಾನು ಈ ಹಿಂದೆನೆ ಹೇಳಿದ್ದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತದೆ. ಒಂದಲ್ಲ ಒಂದು ದಿನ ಈ ಕೂಗು ಎದೊಳ್ತದೆ. ದಕ್ಷಿಣ ರಾಜ್ಯಗಳು ಎಚ್ಚೆತ್ಕೊಳ್ಬೇಕು. ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪರ್ಯಾಯವಾದಂತ ಮಾರ್ಗಗಳನ್ನ ಜನ ನಿರೀಕ್ಷೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಈಗ ಕೇಂದ್ರ ಸರ್ಕಾರದ ಇವತ್ತಿನ ತೀರ್ಮಾನಗಳು, ಅವರೇನು 16ನೇ ತಾರೀಕಿಂದ ಬಜೆಟ್ ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನ್ ಏನೋ ಕರೆದಿದ್ದಾರೆ. ಬಿಲ್ ಯಾವ ತರ ಪ್ರೆಸೆಂಟ್ ಮಾಡ್ತಾರೆ ಏನು ಅಂತ ಹೇಳಿ ನೋಡ್ಬೇಕಾಗ್ತದೆ. ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ದಕ್ಷಿಣ ಭಾರತದ ಸ್ಥಾನಗಳು ಕಡಿಮೆ ಆಗೋದ್ರ ಜೊತೆಗೆ ದಕ್ಷಿಣ ಭಾರತ ಹಣವನ್ನ ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗುವಂತ ಹುನ್ನಾರ